ಇಲ್ಲ, ಈಗೊಂದು ಪ್ರೆಸ್ ಮೀಟ್ ಇದೆ, ಮೀಟಿಂಗ್ನ ಆಮೇಲೆ ಪೋಸ್ಟ್ಪೋನ್ ಮಾಡಿ. ಹಾಂ, ಅವಳಿಲ್ಲಿ ರೆಡಿ ಆಗ್ತಿದ್ದಾಳ? ಅಯ್ಯೋ, ಎಷ್ಟು ಅಂತ ಕರೆಯೋದು, ಬರಲ್ಲ ಅಂತ ಹಠ ಮಾಡ್ತಾ ಕೂತಿದ್ದಾಳೆ. ಯಾಕಂತೆ? ಸೌಂದರ್ಯ ಈಗಿನ ಕಾಲದಲ್ಲಿ ಯಾರಿಗೂ ಅಯ್ಯೋ ಅಂತ ಹೇಳಲೇಬಾರ್ದು. ನೀನೇನೋ ಪಾಪ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ದೆ. ನಾನು ಹೋಗಿ ಕರೆದ್ರೆ ಎಷ್ಟು ದಿಮಾಗ್ ತೋರಿಸಿದ್ಲು ಗೊತ್ತಾ? ನೀನ್ ಸೇರು ಅಂದ್ರೆ ಅವಳು ಸವ್ವ ಸೇರೋನ ಥರ ಆಡ್ತಿದ್ದಾಳೆ. ನಾನು ಎಷ್ಟು ಕರೆದೆ, ನೀನ್ ಕರಿತಿದ್ಯಾ ಅಂತ ಎಷ್ಟು ಗೋಗರ್ದೆ ಗೊತ್ತಾ? ಆದ್ರೂ ಅವಳು ಕ್ಯಾರೆ ಅನ್ಲಿಲ್ಲ. ಈ ಮನೆ ಕಾಲಿಡಲ್ಲ ಅಂತ ನಿನಗೆ ಭಾಷೆ ಕೊಟ್ಟಿದ್ದಾಳಲ್ಲ, ನೀನಾಗಿ ಹೋಗಿ ಕರೆದ್ರೆ ಮಾತ್ರ ಈ ಮನೆ ಕಾಲಿಡ್ತಾಳಂತೆ. ನನ್ನ ಅಸಹಾಯಕತೆನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾಳೆ. ಇರಲಿ, ಇವತ್ತು ಈ ಪ್ರೆಸ್ ಮೀಟ್ ಮುಗಿಲಿ, ಆಮೇಲೆ ಅವಳ ವಿಚಾರ ಹೇಳ್ತೀನಿ. ಎಲ್ಲಿದ್ದಾಳೆ ಅವಳು? ಇನ್ನೆಲ್ಲಿ, ಔಟ್ ಹೌಸ್ ಮುಂದೆ ಇದ್ದಾಳೆ. ಏ ಜಾಜಿ, ಏನೇ ಮಾಡ್ತಿದ್ಯಾ ಇಲ್ಲಿ? ಒಳಗಡೆ ಅಷ್ಟು ಕೆಲಸ ಬಿದ್ದಿದೆ, ಹೋಗಿ ನೋಡು. ಸರಿ ಮೇಡಮ್. ಮನೆಗೆ ಬಾ ಅಂತ ಹೇಳಿ ಕಳಿಸಿದ್ರು ಬರ್ದೇ ಇರೋಷ್ಟು ದಿಮಾಕ್ ಬಂದಿದ್ಯಾ ನಿನಗೆ? ಹಾಗಲ್ಲ ಮೇಡಮ್, ನೀವು ಕರೆಯೋವರೆಗೂ ನಮ್ಮ ಮನೆ ಒಳಗಡೆ ಬರಲ್ಲ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ನೀವು ಕರೀಲಿ ಅಂತ ಕಾಯ್ತಿದ್ದೆ. ನಾನೇ ಬಂದು ಕರಿತಾ ಇದ್ದೀನಿ, ಬಾ ಮನೆಗೆ. ಕಾರಣ ಏನು ಅಂತ ತಿಳ್ಕೊಬಾರ್ದ ಮೇಡಮ್? ಏಯ್, ಪ್ರೆಸ್ ಅವ್ರು ಬಂದ್ಯಾರಂತ ನಾನು ನಿನ್ಗೆ ಆಗ್ಲೇ ಹೇಳ್ದೆ ತಾನೆ, ಮತ್ತೆ ಕೇಳ್ತಿದೀಯಾ? ನೋಡ್ದ ಸೌಂದರ್ಯ, ಅವಳಿಗೆ ಎಷ್ಟು ಕೊಬ್ಬಿದೆ ಅಂತ. ಪ್ರೆಸ್ನವ್ರು ಬಂದಿದ್ದಾರೆ, ನೀನು ಪ್ರೆಸ್ ಮೀಟ್ ಅಟೆಂಡ್ ಮಾಡಬೇಕು. ಅವ್ರ ಮುಂದೆ ಏನೇನೋ ಮಾತಾಡೋದಲ್ಲ. ಅದಕ್ಕೆ ಮುಂಚೆ ಮನೆಗೆ ಬಾ, ರೆಡಿಯಾಗಿ ನೀನು ಚಿರು ಇಬ್ರು ಒಟ್ಟಿಗೆ ಪ್ರೆಸ್ ಮೀಟ್ ಅಟೆಂಡ್ ಮಾಡಬೇಕು. ಸರಿ ಮೇಡಮ್. ನೋಡು, ಬರೀ ರೆಡಿ ಆಗೋದಲ್ಲ, ಮದುಮಗಳು ತರ ರೆಡಿ ಆಗ್ಬಿಟ್ಟು ಬರ್ಬೇಕು. ಸರಿ ಮೇಡಮ್. ಬಾ ಮಗಳೇ. ಹಾಂ, ಓಕೆ ಓಕೆ. ಹಾಂ, ಅದನ್ನೆಲ್ಲ ನಾನು ಮಾತಾಡ್ತೀನಿ. ಓಕೆ ಓಕೆ, ಹಾಂ, ನಾನು ಕಾಲ್ ಮಾಡ್ತೀನಿ. ಬಾಯ್. ಜಾನು, ಜಾನು, ಗುಡ್ ನ್ಯೂಸ್ ಜಾನು. ಏನಾಯ್ತು? ನೀನು ಹೀರೋಯಿನ್ ಆಗ್ತಿದ್ಯಾ. ವಾಟ್? ಅಂದ್ರೆ ನೀನ್ ಹೀರೋಯಿನ್ ಕಾಸ್ಟ್ ಮಾಡೋದಕ್ಕೆ ಒಬ್ರು ಡೈರೆಕ್ಟರ್ ಬರ್ತಾ ಇದ್ದಾರೆ. ಹೌದಾ? ಹ್ಞೂ ಜಾನು, ನಿನ್ ಫೋಟೋಸ್ನೆಲ್ಲ ನನಗೆ ಗೊತ್ತಿರೋರಿಗೆಲ್ಲ ಕಳಿಸಿದ್ದೆ. ಯಾರೋ ಒಬ್ರು ದೊಡ್ಡ ಡೈರೆಕ್ಟ್ರು ನಿನ್ ಫೋಟೋಸ್ನೆಲ್ಲ ನೋಡಿ ಅವ್ರು ನೆಕ್ಸ್ಟ್ ಸಿನಿಮಾಗೆ ನೀನೇ ಹೀರೋಯಿನ್ ಅಂತ ಡಿಸೈಡ್ ಮಾಡಿದಾರಂತೆ. ಆ ವಿಷಯವಾಗಿ ಮಾತಾಡೋದಕ್ಕೆ ನಮ್ಮ ಮನೆಗೆ ಬರ್ತಿದಾರಂತೆ ಇವತ್ತು. ಅರವಿಂದ್, ನಾನು ಸೆಲೆಕ್ಟ್ ಆಗ್ತೀನಿ ಅಲ್ವಾ? 100% ಸೆಲೆಕ್ಟ್ ಆಗ್ತೇ ಜಾನು. ಆದ್ರೆ ನಿನ್ನಿಂದ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಏನು? ಅವ್ರಿಗೊಂಚೂರು ದುಡ್ಡು ಶಾರ್ಟೇಜ್ ಆಗಿದೆ ಅಂತೆ. ಆ ದುಡ್ಡು ಏನಾದರೂ ನೀನು ಕೊಟ್ರೆ ಆ ಮೂವಿಗೆ ನೀನೇ ಹೀರೋಯಿನ್ ಕನ್ಫರ್ಮ್ ಅಂತೆ. ದುಡ್ಡು ಕೊಟ್ಟು ಹೀರೋಯಿನ್ ಆಗ್ಬೇಕಾ? ಚನು, ನನಗೂ ಆ್ಯಕ್ಚುಲಿ ಇಷ್ಟ ಇಲ್ಲ. ಆದರೆ ಈ ಗೋಲ್ಡನ್ ಅಪರ್ಚುನಿಟಿ ಅಲ್ವಾ, ಇವಾಗ ಒಂಚೂರು ದುಡ್ಡು ಬಿಚ್ಚಿದ್ರೆ ನಾಳೆ ಲಕ್ಷ ಲಕ್ಷ ಎಣಿಸ್ಕೋಬೋದು. ಸರಿ, ಮೊದಲು ಅವ್ರು ಬರಲಿ, ಮಾತಾಡಿ ಡಿಸೈಡ್ ಮಾಡೋಣ. ನೋಡು, ಅವರೇ ಕಾಲ್ ಮಾಡ್ತಿದ್ದಾರೆ. ಇನ್ನೇನು 10 ಮಿನಿಟ್ಸಲ್ಲಿ ಬಂದುಬಿಡ್ತಾರೆ. ಹಲೋ, ಹಾಂ ಸರ್, ಎಲ್ಲಿ ಸರ್ಕಲ್ ಹತ್ರ ಬಂದ್ರಾ? ರೈಟ್ ತಗೊಳ್ಳಿ. ಹಾಂ, ಓಕೆ ಓಕೆ. ಇಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ದೀಪಗಿದೆಲ್ಲ ಹೊಸ್ತು, ಹೇಗೆ ನಿಭಾಯಿಸ್ತಾಳೋ ಏನೋ ರೀ. ದೊಡ್ಡವ್ರ ಮನೆಯಲ್ಲಿ ಮದುವೆ ಆಗಿದೆ, ವಿಷಯ ತಿಳಿದು ಪ್ರಶ್ನವರೆಲ್ಲ ಬಂದಿರ್ತಾರೆ. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಅಣ್ಣ, ಟಿವಿಲಿ ಬೇರೆ ಏನೇನೋ ಹೇಳ್ತಿದ್ದಾರೆ, ಈಗಲೇ ಒಂದು ಫೋನ್ ಮಾಡಿ ಕೇಳೋಣ. ಎಲ್ಲನೂ ಸರಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ಕೊನೆ ತನಕ ನೋಡ್ಬೇಕಲ್ವಾ? ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಏನೇ ಏನೇ ಇದು? ಯಾಕೆ ಹಾಗೆ ನಗ್ತಿದ್ದೀರಾ? ಇವಳ ಅವತಾರ ನೋಡಿದ್ರೆ ನಗು ಬರ್ದೆ ಇನ್ನೇನ್ ಮಾಡ್ಬೇಕು? ದೀಪ, ಯಾಕೆ ಹೀಗೆ ರೆಡಿ ಆಗಿದ್ಯಾ? ಅಕ್ಕ, ಅದು ಸುಕನ್ಯಾ ಮೇಡಮೇ ನಂಗೆ ಈ ಥರ ರೆಡಿ ಆಗಕ್ಕೆ ಹೇಳಿದ್ದು. ಏಯ್, ನಾನೆಲ್ಲ ಹೇಳ್ದೆ? ನಾನು ಹೇಳಿದ್ದು ಮದುಮಗಳ ಥರ ಲಕ್ಷಣವಾಗಿ ರೆಡಿ ಆಗ್ಬಿಟ್ ಬಾ ಅಂತ. ನೀನ್ ನೋಡಿದ್ರೆ ಮದ್ವೆ ಸೀರೆ ಹಾಕೊಂಡು ಬಾರಿನ ಕಟ್ಕೊಂಡು ಬಂದಿದೀಯಲ್ಲೇ.
ಇದೇನಿದು ಹೀಗೆ ಬಂದಿದ್ಯಾ? ಯಾವಾಗ ನೋಡಿದ್ರು ಇದೇ ಸೀರೆ ಉಟ್ಕೊಂಡಿದ್ಯಾ? ಬೇರೆ ಸೀರೆ ಇಲ್ವಾ ನಿನ್ನ ಹತ್ರ? ಇಲ್ಲ ಮೇಡಮ್, ನನ್ನ ಹತ್ರ ಇರೋದಿದು ಒಂದೇ ಸೀರೆ. ಮದ್ವೆ ಸೀರೆ ಏನೋ ಹಾಕೊಂಡ್ ಬಂದಿದ್ಯಾ? ಮದ್ವೆಲಿ ಹಾಕೊಂಡಿದ್ ಒಡವೆ ಎಲ್ಲಿ? ಅದನ್ನ ಯಾಕೆ ಹಾಕೊಂಡ್ ಬಂದಿಲ್ಲ? ಯಾಕೆ ಸುಮ್ಮನಿದ್ಯಾ? ಒಡವೆಗಳನ್ನ ಯಾರಿಗೂ ಗೊತ್ತಿಲ್ಲದೆ ಊರಿಗೆ ಪಾರ್ಸಲ್ ಮಾಡ್ಬಿಟ್ಟಿದೆ ಹೇಗೆ? ಇದೇನಿದು ಈ ಕೈಗೂ ಗಾಯ ಮಾಡ್ಕೊಂಡಿದ್ಯಾ? ಅದು ಕೈಯಲ್ಲಿರೋ ಬಳೆನ ತೆಗೆಯುವಾಗ ಗಾಯ ಆಯಿತು ಮೇಡಮ್. ಅದಕ್ಕೆ ಮದ್ವೆ ಒಡವೆಗಳನ್ನ ಹಾಕೊಂಡ್ ಬಂದಿಲ್ವಾ? ಈಗ ಇದೆಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ. ಬೇಗ ಯಾವುದೋ ಒಂದು ಒಡವೆ ತಂದು ಅವಳಿಗೆ ಹಾಕಿ. ಅಯ್ಯೋ, ನನ್ನ ಹತ್ರ ಎಲ್ಲಿದೆಮ್ಮ ಎಕ್ಸ್ಟ್ರಾ ಒಡವೆಗಳು? ನನ್ನ ಹತ್ರ ಇರೋದೆಲ್ಲ ಓಲ್ಡ್ ಡಿಸೈನ್ಗಳು. ಕವನಂಗ್ ಮಾಡಿಸಿದ ಡಿಸೈನು ಇವಳಿಗೆ ಸೆಟ್ ಆಗೋದಿಲ್ಲ. ಹಾಗಂತ ಇವಳನ್ನ ಹೀಗೆ ಪ್ರೆಸ್ ಮೀಟಿಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ಪ್ರೆಸ್ನವರೆಲ್ಲ ನೋಡಿ ಏನು ಅನ್ಕೊಳ್ಳಲ್ಲ. ನಮ್ಮ ಮನೇಲಿ ಸೊಸೆ ಆಗಿರಬೇಕಾದ ದೀಪ ಕೆಲಸದವಳಾಗಿದ್ದಾಳೆ. ಆ್ಯಕ್ಚುಲಿ ಇವಳಿಗೆ ನಾನು ಅದನ್ನು ಕೊಡಬೇಕಿತ್ತು. ಚಿಕ್ಕಮ್ಮ, ಒಡವೆ ನಾನು ತರ್ತೀನಿ. ಸರ್, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸರ್, ನೀವು ತಲೆನೇ ಕೆಚ್ಕೋಬೇಡಿ, ಹೇಳಿದ್ದೆಲ್ಲ ಚೆನ್ನಾಗಿ ನೆನಪಿದೆ. ನಿಮ್ಮ ಹುಡುಗಿ ಇವತ್ತು ನಾನು ಮಾಡೋ ಆ್ಯಕ್ಟಿಂಗ್ ನೋಡಿ ಹಂಗೆ ಇಮಿಡಿಯೇಟಾಗಿ ದುಡ್ಡು ತೆಗೆದು ಕೊಟ್ಬಿಡ್ಬೇಕು. ಹಲೋ, ಅವಳ ಹತ್ರ ಕ್ಯಾಶ್ ಇಲ್ಲ, ದುಡ್ಡು ಕೊಡೋ ಥರ ಮಾಡಬೇಕು. ಆಮೇಲೆ ನಾನು ಇಸ್ಕೋತೀನಿ. ಹಂಗಾರೆ ಒಂದು 50 ಲಕ್ಷ ಕೇಳ್ಬಿಡ. ಹಲೋ, ಫಸ್ಟ್ ಒಂದು 25 ಲಕ್ಷ ಸಾಕು, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಓಕೆನಾ? ಓಕೆ, ಬನ್ನಿ. ಬನ್ನಿ ಬನ್ನಿ ಬನ್ನಿ. ಹಲೋ ಹಲೋ ಹಲೋ, ನೀವು ತುಂಬಾ ದೊಡ್ಡ ಡೈರೆಕ್ಟರ್ ಅಂತ ಬಿಲ್ಡಪ್ ಕೊಟ್ಟಿದ್ದೀನಿ. ಈ ತರ ಹೋದ್ರೆ ಹೆಂಗೆ? ಸ್ವಲ್ಪ ತಗ್ಗಿ ಬಗ್ಗೆ ಸ್ಟಿಫ್ ಆಗಿ ಹೋಗ್ಬೇಕು. ಹಂಗಂತೀರಾ? ಇವಾಗ ನೋಡಿ. ಜಾನು, ಡೈರೆಕ್ಟರ್ ಸರ್ ಬಂದಿದ್ದಾರೆ, ಬೇಗ ಕೆಳಗೆ ಬಾ. ಬನ್ನಿ ಸರ್, ಕೂತ್ಕೊಳ್ಳಿ. ನೀವ್ಯಾರು? ನಮ್ಮ ಹೀರೋಯಿನ್ ಮ್ಯಾನೇಜರಾ? ಸರ್, ಅವರು ನಮ್ಮ ಅಣ್ಣ ಸರ್. ಕೂತ್ಕೊಳ್ಳಿ. ಜಾನು, ಇವರೇ ತುಂಬಾ ಫೇಮಸ್ ಡೈರೆಕ್ಟ್ರು, ಮಂಜುನಾಥ್ ಭದ್ರಾವತಿ ಅಂತ. ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ. ಹೇಳಿ ಸರ್. ಹೇಳೋದೇನಿಲ್ಲ ಮೇಡಮ್, ನಮ್ಮ ನೆಕ್ಸ್ಟ್ ಸಿನಿಮಾಗೆ ನೀವೇ ಹೀರೋಯಿನ್ನು. ಆದರೆ ಸರ್, ಹೇಳಿದ್ದೀನಿ. ಅದೇ ಜಾನು, ದುಡ್ಡಿನ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಹೀರೋಯಿನ್ ಆಗಬೇಕು ಅಂದ್ರೆ ಎಷ್ಟು ಕೊಡಬೇಕು? ಜಸ್ಟ್ 25 ಕೊಟ್ಟರೆ ಸಾಕು. 25,000 ತಾನೇ ಕೊಡ್ತಾರೆ ಬಿಡಿ. ಚೀಪ್ ಫೆಲೋ. 25,000 ಅಲ್ಲ, 25 ಲಕ್ಷ. 25 ಲಕ್ಷ ಏನಂತೀಯಮ್ಮ? 25 ಲಕ್ಷನಾ? ಮಾಗಡಿಲಿ ಫುಲ್ ಸೈಟೇ ತಗೋಬಹುದು. ಅಯ್ಯ ಮೇಡಮ್, ಸಿನಿಮಾ ಹಿಟ್ ಆಯ್ತಂದ್ರೆ ಅದೇ ಜಾಗದಲ್ಲಿ 10 ಸೈಟ್ ತಗೋಬೋದು. ನೋಡಿ ಮೇಡಮ್, ಇದು 1 ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಆಮೇಲೆ ಏನಿದು ಬರೀ ಇನ್ಕಮಿಂಗ್ ಅಷ್ಟೇ. ಪಿಕ್ಚರ್ ಫ್ಲಾಪ್ ಆದ್ರೆ ನಾನು ಚಾನ್ಸೇ ಇಲ್ಲ. ದುಡ್ಡಿನ ಬಗ್ಗೆ ಆಮೇಲೆ ಮಾತಾಡೋಣ ಸರ್. ಮೊದಲು ನೀವು ಯಾವ್ಯಾವ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿ. ಅಂಬಾರಿ, ಅದ್ದೂರಿ, 100 ಮೂವಿ ನೀವು ನೋಡಿರ್ತಿರಲ್ಲ? ನಾನು ನೋಡಿದ್ದೀನಿ. ನೋಡಿ, ಸೂಪರ್ ಹಿಟ್ ಪಿಕ್ಚರ್ಗಳು. ಈಗ ಯಾವ್ದು ಮಾಡ್ತಿದ್ದೆ ಡೈರೆಕ್ಟ್ರೆ? ಈಗ ಸೋಂಬೇರಿ ಅಂತ ಮಾಡ್ತಾ ಇದ್ದೀನಿ. ನಮ್ಗೆ ಏನಿದ್ರು ನಮ್ಮ ಸಿನಿಮಾ ಎಲ್ಲ ರೀಯಿಂದಾನೆ ಎಂಡಬೇಕು. ನಾನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರು, ಮೇಡಮ್ ಹೀರೋಯಿನ್. ಅಯ್ಯೋ, ನೀನೇ ನಮ್ಮ ಇಷ್ಟು ಜಲ್ದಿ ರೆಡಿ ಆಗ್ಬಿಟ್ಟೆ. ಇನ್ನು ಕಾಸ್ಟಿಂಗ್ ಆಗಬೇಕು, ಕಾಸ್ಟ್ಯೂಮ್ ಆಗಬೇಕು, ಇನ್ನು ತುಂಬಾ ಕೆಲಸ ಇದೆ. ಜಾನು, ಯಾಕೆ ಹೊಡೆದೆ ಅವ್ರಿಗೆ? ಇವನು ಫಿಲಂ ಡೈರೆಕ್ಟರ್ ಅಲ್ಲ, ಫೇಕ್ ಡೈರೆಕ್ಟರ್. ಯೋ, ಯಾವ್ಯಾವ ಫಿಲಂ ಮಾಡಿದ್ಯಾ ನೀನು? ಅಂಬಾರಿ. ಸುಳ್ಳು ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಜಾನು, ಆ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದ್ದು ಇವರೇ. ಹಾಗಾದ್ರೆ ಇದೇನಿದು ಅರವಿಂದ್? ಆ ಫಿಲಂ ಡೈರೆಕ್ಟರ್ ಫೋಟೋ ನೀವೇ ನೋಡಿ. ನೀವು ಹೇಳಿದ ಫಿಲಂಗಳ ಡೈರೆಕ್ಟ್ರೇ ಬೇರೆ. ನೀವು ನಿಜವಾಗ್ಲೂ ಹಿಟ್ ಡೈರೆಕ್ಟರ್ ಆಗಿದ್ರೆ ನನ್ನ ಟ್ಯಾಲೆಂಟ್ ನೋಡಿ ಚಾನ್ಸ್ ಕೊಡ್ತಾ ಇದ್ರಿ, ನನ್ನ ಹತ್ರ ಹಣ ಕೇಳ್ತಿರ್ಲಿಲ್ಲ. ಏಯ್ ಇಡಿಯಟ್, ದೊಡ್ಡ ಡೈರೆಕ್ಟರ್ ಅಂತ ಬಿಲ್ಡಪ್ ಕೊಟ್ಟೆಲ್ಲೋ, ನನ್ನ ಹುಡುಗಿಗೆ ಯಾಮರ್ಸಿದೆಯಲ್ಲ. ಯಾರು ನೀನು? ನಿಜ ಹೇಳು.
ಸರ್ ನಾನು ಇದೇ ಇಂಡಸ್ಟ್ರಿಲಿ 15 ವರ್ಷದಿಂದ ಇದ್ದೀನಿ ಸರ್. ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ ಸರ್. ಅದಕ್ಕಂತ ನಮ್ಮಂತ ಹೊಸಬ್ರಿಗೆ ಈ ತರ ಮೋಸ ಮಾಡಕ್ ನೋಡ್ತೀರೇನ್ರಿ? ಜಾನು ನೀನಿರು ಜಾನು, ಈ ನನ್ನ ಮಗನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಇನ್ ಮುಂದೆ ಇವ್ನು ಯಾರಿಗೂ ಮೋಸ ಮಾಡಿರ್ಬಾರ್ದು. ಏಯ್ ಬರ. ಬೇಷ್ ರೂಪ, ಬೇಷ್. ಅಂತೂ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಕಂಡು ಹಿಡಿಯೋ ಥರ ಅದೇ. ಗುಡ್ ರೂಪ. ರೀ, ಹುಡುಗಿ ತುಂಬ ಶಾರ್ಪ್ ಇದ್ದಾಳೆ. ಗೊತ್ತಾಯ್ತು. ಇದ್ಯಾವ ಒಡವೆ ಅರ್ಚನಾ ನಿಂದ? ಅಲ್ಲ, ಈ ಮನೆ ಕಿರಿ ಸೊಸೆಗೆ ಅಂತ ಅಪ್ಪ ಎತ್ತಿಟ್ಟಿದ್ ಒಡವೆ. ಅಂದ್ರೆ ಈ ಒಡವೆ ಸೇರ್ಬೇಕಾಗಿರೋದು ಈ ಮನೆ ಸೊಸೆಗ್ ತಾನೆ, ಇವಳಿಗೇನಕ್ಕೆ ತಂದು ಕೊಡ್ತಿದೀಯಾ? ನಿಮ್ಮ ಹತ್ರ ಇರೋ ಒಡವೆನ ಕೊಡಲ್ಲ ಅಂತಿದ್ದೀರಾ, ಈ ಒಡವೆನ ಹಾಕೋದು ಬೇಡ ಅಂತಿದ್ದೀರಾ. ಹಾಗಾದ್ರೆ ದೀಪಾ ಪ್ರೆಸ್ಸೋರ್ ಮುಂದೆ ಹೀಗೆ ಹೋಗ್ಬೇಕಾ? ಸೌಂದರ್ಯ, ಇವಾಗ ಏನು ಮಾಡೋದು? ನನಗೇನೋ ಈ ಒಡವೆಗಳನ್ನ ಇವಳು ಹಾಕೋದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಈಗ ಈ ಒಡವೆ ಯಾರಿಗೆ ಸೇರ್ಬೇಕು ಅನ್ನೋದಲ್ಲ ಮುಖ್ಯ. ಹೋಗಿ ಇವಳನ್ನ ಪ್ರೆಸ್ ಮೀಟರ್ ಕೂಡಿಸ್ಬೇಕು. ಬೇಗ ಅದ್ಯಾವುದೋ ಒಡವೆ ಹಾಕಿ ಅವಳು ರೆಡಿ ಮಾಡಿ ಕರ್ತು ಕೂಡಿಸಿ. ಹಾಗೆ ಆ ಕೈಗಾಗಿರೋ ಗಾಯಗಳನ್ನೆಲ್ಲ ಮೇಕಪ್ಪಲ್ಲಿ ಕವರ್ ಮಾಡಿ. ಬಾ ದೀಪ. ಇಲ್ಲ ಅಕ್ಕ, ನಂಗೆ ಈ ಒಡವೆ ಬೇಡ. ಯಾಕೆ? ಈ ಒಡವೆನ ನಿಮ್ಮ ಮನೆ ಸೊಸೆಗೋಸ್ಕರ ಎತ್ತಿಟ್ಟಿರೋದು. ಈ ಒಡವೆನ ನಾನು ಹಾಕೊಳ್ಳೋದು ಸರಿ ಅನಿಸ್ತಿಲ್ಲ. ಅತಿಯಾಗಿ ಆಡ್ಬೇಡ್ವೆ. ಈ ಒಡವೆಗಳು ಹಾಕೊಂಡಿದ ತಕ್ಷಣ ಈ ಮನೆ ಸೊಸೆನ ಆಗ್ಬಿಡಲ್ಲ ನೀನು. ಪ್ರೆಸ್ ಮೀಟ್ ಮುಗಿಸಿದ ತಕ್ಷಣ ವಾಪಸ್ ಕೊಡು. ನೀನು ಯಾವತ್ತೂ ಈ ಮನೆ ಸೊಸೆನೂ ಆಗಲ್ಲ, ಚಿರು ಹೆಂಡ್ತಿನೂ ಆಗಲ್ಲ, ನೆನ್ಪಿಟ್ಕೋ. ಈಗ ಇದೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ ಚಿಕ್ಕಮ್ಮ? ಮತ್ತೆ ಇವಳು ಹೇಳ್ತಿರೋದು ಸರಿನಾ ನಿನಗೆ? ವಾದ ಮಾಡಿದ್ ಸಾಕು. ಹೊರಗಡೆ ಪ್ರೆಸ್ನವ್ರು ಕಾಯ್ತಾ ಇದ್ದಾರೆ, ಬೇಗ ರೆಡಿ ಆಗ್ಬಾ. ಈ ಮನೆ ಕಿರಿ ಸೊಸೆಗೆ ಅಂತ ಅಮ್ಮ ಈ ಒಡವೆಗಳನ್ನೆಲ್ಲ ಮಾಡಿಸಿದ್ರು. ಅಪ್ಪ ಇದನ್ನ ನಿನಗೆ ಹೇಗೆ ಕೊಡೋದು ಅಂತ ತುಂಬ ಯೋಚನೆ ಮಾಡ್ತಿದ್ರು. ಆದರೆ ನೋಡು, ಕೊನೆಗೆ ಈ ಒಡವೆ ನಿನಗೆ ಸೇರ್ತು. ಈ ಒಡವೆಲಿ ನೀನು ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ. ಅಮ್ಮ ಏನಾದರೂ ನೀನು ಈ ಒಡವೆಲಿ ನೋಡಿದಿದ್ರೆ ತುಂಬ ಖುಷಿ ಪಟ್ಟಿರೋಳು. ಸರಿ ಬಾ, ಹೊರಡೋಣ. ಭಾಸ್ಕರ್, ಅಣ್ಣ, ಇವತ್ತು ಪ್ರೆಸ್ ಮೀಟ್ ಅಟೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೆ ಮಾತಾಡೋಕ್ಕೆ ಅಂತ ನಾನು ಸೌಂದರ್ಯನ ಕಳಿಸಿದ್ದು. ಹೌದು ಅಣ್ಣ, ಗೊತ್ತಲ್ವಾ? ಪ್ರೆಸ್ ಮೀಟಲ್ಲಿ ಬೇಜಾರು ಮಾಡ್ಕೊಂಡು ಕೂತ್ರೆ ಯಾರಿಗೆ ಆದರೂ ಡೌಟ್ ಬರುತ್ತೆ. ನಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಅದು ಹೊರಗಿನವ್ರಿಗೆ ಗೊತ್ತಾಗಬಾರ್ದು. ಹೌದೌದಣ್ಣ, ನಿಜ. ಅದಕ್ಕೆ ಚಿಕ್ಕಪ್ಪ, ಏನ್ ಚಿರು? ಅರ್ಥ ಆಗಿದೆ. ಏನೇ ಬಾಬಾ ಮಾತಾಡಿದ್ದು ಚಿರು ಬಗ್ಗೆ, ಚಿರು ಮಾತಾಡಿದ್ದು ಬಾವನ್ ಬಗ್ಗೆ. ಅಲ್ಲ, ಯಾಕೆ ನನ್ನನ್ನು ಮಾತಾಡ್ಸಿದ್ರು? ನಿಮ್ಮನ್ನು ಬಕ್ರ ಮಾಡಕ್ಕೆ.
ಎಲ್ಲರೂ ಬನ್ನಿ, ಪ್ರೆಸ್ ಅವರು ಬಹಳ ಹೊತ್ತಿಂದ ಕಾಯ್ತಾ ಇದ್ದಾರೆ. ಬುದ್ಧಿ ಇದೆಯಾ ನಿನ್ಗೆ? ಯಾರೋ ಮಾಡದಿರೋ ಸಿನಿಮಾ ಹೆಸರು ಹೇಳೋದ್ ಬಿಟ್ಬಿಟ್ಟು ಹೆಸರು ಮಾಡಿರೋ ಸಿನಿಮಾ ಹೆಸರು ಹೇಳ್ತಲ್ಲ, ನಿನಗೇನ ಹೇಳ್ತಾ ಇರೋದು? ಆ ಹುಡುಗಿ ಸಡನ್ ಆಗಿ ಕ್ವಶನ್ ಮಾಡುತ್ತೆ ಅಂತ ನಾನು ಅನ್ಕೊಡ್ಲಿಲ್ಲ ಸರ್. ಅವ್ನು ಸಡನ್ ಆಗಿ ಕೇಳಿದ, ಅದಕ್ಕೆ ಒಂದೆರಡು ಸಿನಿಮಾ ಹೇಳಿದ್ನಪ್ಪ. ಆ ಹುಡುಗಿ ತುಂಬ ಶಾರ್ಪ್ ಇದ್ದಾಳೆ, ನೀವು ಯಾವುದಕ್ಕೂ ಹುಷಾರಾಗಿರಿ. ನನಗೇನೋ ಆ ಹುಡುಗಿ ಹತ್ರ ದುಡ್ಡು ಪಿಕಟ್ ಡೌಟಪ್ಪ. ಹಲೋ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ರೈಟ್ ಹೇಳು. ಸರ್, ಅಡ್ವಾನ್ಸ್ ಕೊಟ್ಟಿದ್ದೀರಾ, ಹಂಗೆ ಮಿಕ್ಕಿದ ಬ್ಯಾಲೆನ್ಸ್ ಕೊಟ್ಬಿಟ್ರೆ ಶ್ರಾವಣ ಊರಲ್ಲಿ ಪೂಜೆ ಐತೆ, ಹಂಗೆ ಕೆಂಪಸ್ ಹತ್ಬಿಡ್ತೀನಿ. ನೀನು ಮಾಡಿರೋ ಆ್ಯಕ್ಟಿಂಗಿಗೆ ಇವಾಗ ಕೊಟ್ಟಿರೋದೇ ಜಾಸ್ತಿ ಆಯಿತು. ಹೋಗಯ್ಯ. ಸರ್, ಹಂಗೆಲ್ಲ ಹೋಗಲ್ಲ. ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ಇಲ್ಲ ಜಂಡ ಹೊಡ್ಬಿಡ್ತೀನಿ ಸರ್ ನಾನು. ನನ್ನ ಕ್ಯಾಪ್ ಕೊಡಿ ಇಲ್ಲಿ. ನೋಡಪ್ಪ, ಅವ್ರು ಆಗ್ತೀನಿ ಅಂತ ಕರ್ಕೊಂಡು ನಾನು ದುಡ್ಡು ಕೊಡಿಲ್ಲ. ಸುಮ್ಮನಿರಯ್ಯೋ. ಎಲ್ರಿಗೂ ನಾನು ಹೆದರ್ಸ್ತೀನಿ, ಈ ನನ್ನ ಮಕ್ಕಳು ನನಗೆ ಹೆದರ್ಸ್ತಾವ್ರೆ. ತೊಳೆ. ಈ ರೀತಿ ಏನಾದ್ರು ಪ್ಲಾನ್ ಮಾಡಿ ಅವಳ ಹತ್ರ ದುಡ್ಡು ಕೇಳೋಣ ಅಂದರೆ ಯಾವುದು ಸರಿ ಹೋಗ್ತಾ ಇಲ್ಲ. ಬೇರೆ ಏನಾದರೂ ದಾರಿ ಹುಡುಕ್ಲೇಬೇಕು. ಮೊದಲು ಅವಳು ಸಮಾಧಾನ ಮಾಡಬೇಕು. ದೀಪು ಹತ್ರ ಇದೊಂದೇನಾ ಸೀರೆ ಇರೋದು? ಮದುವೆ ಸೀರೆನೇ ಉಟ್ಕೊಂಡು ಕೂತಿದ್ದಾಳೆ. ಅದು ಅವಳಿಗೆ ಸೀರೆ ಚೆನ್ನಾಗಿ ಕಾಣಿಸುತ್ತಲ್ವಾ, ಅದಕ್ಕೆ ಅದನ್ನೇ ಉಟ್ಕೊಂಡಿದ್ದಾಳೆ ಅವಳು. ಇದನ್ನೆಲ್ಲ ನೋಡ್ತಿದ್ರೆ ನನಗೇನೋ ವಿಚಿತ್ರ ಅಂತ ಅನ್ಸುತ್ತಪ್ಪ. ಅಂಬುಜ, ನೀನು ಮಾತಾಡೋದು ನಿಲ್ಲಿಸಿ ಸುಮ್ಮನೆ ಟಿವಿ ನೋಡೆ. ಆಯ್ತು. ಇದನ್ನೆಲ್ಲ ನೋಡಕ್ಕೆ ಇರಿಟೇಟ್ ಆಗ್ತಾ ಇದೆ. ಅವನ್ನ ಅವಳ ಪಕ್ಕ ನೋಡೋಕ್ಕಾಗ್ತಾ ಇಲ್ಲ. ನನಗೂ ಅಷ್ಟೇ ಸೌಂದರ್ಯ. ಆದರೆ ಏನು ಮಾಡೋಕ್ಕಾಗತ್ತೆ, ಮೀಡಿಯಾ ಮುಂದೆ ಕೋಪ ತೋರ್ಸೋಕ್ಕಾಗತ್ತಾ? ಮನಸ್ಸಲ್ಲಿ ಏನೇ ಬೇಜಾರಿದ್ರು ಸಂತೋಷವಾಗಿರಬೇಕು. ಸರಿ, ನೀನು ಕೂತಿರೋ ನನ್ನ ಬ್ಯಾಲೆನ್ಸ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಮೀಟ್ನ ಶುರು ಮಾಡೋಣ. ನಿಮ್ಮ ಪ್ರಶ್ನೆಗಳು, ಡೌಟ್ಸ್ಗಳು ಏನಾದರೂ ಇದ್ದರೆ ಕೇಳಿ. ಮೊದಲಿಗೆ ಮದುವೆ ಆದ ನಿಮಗೆ ಹಾಗೂ ನಿಮ್ಮ ಶ್ರೀಮತಿ ಅವರಿಗೆ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಮದುವೆ ಎಲ್ಲ ಸರ್, ಸೆಲೆಬ್ರಿಟೀಸ್ ಯಾರಾದರೂ ಬಂದಿರಾ? ಮದುವೆ ನಡೆದಿದ್ದು ಕಳಸ ಅನ್ನೋ ಊರಲ್ಲಿ. ಸೆಲೆಬ್ರಿಟೀಸ್ ಯಾರು ಬಂದಿರಲಿಲ್ಲ, ಯಾಕಂದರೆ ಇದು ಅರ್ಜೆಂಟಲ್ಲಿ ಮಾಡಿದ ಮದುವೆ. ಸೊ ಯಾರನ್ನೂ ಕರೆಯೋಕ್ಕೆ ಟೈಮ್ ಇರಲಿಲ್ಲ. ಅರ್ಜೆಂಟಲ್ಲಿ ಯಾಕೆ ಸರ್ ಮದುವೆ ಆಗಿದ್ದು? ನೋಡಿ, ಅದು ಪರ್ಸ್ನಲ್ ವಿಷಯ, ಅದನ್ನೆಲ್ಲ ಮೀಡಿಯಾ ಮುಂದೆ ಹೇಳೋಕ್ಕಾಗತ್ತಾ? ಮದುವೆ ಅಂದರೆ ಮುಹೂರ್ತ, ಜಾತಕ, ಗುರುಬಲ ಇವೆಲ್ಲ ಇರುತ್ತೆ. ಅದು ಬಿಟ್ಟು ಬೇರೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ನಿಮ್ಮ ಡ್ರೀಮ್ ಗರ್ಲ್ ಹೇಗಿರಬೇಕು ಅಂದ್ಕೊಂಡಿದ್ರು ಅದೇ ಥರ ಹುಡುಗಿ ಸಿಕ್ಕಿದ್ದಾಳೆ ಅನ್ಸುತ್ತಾ? ಇವ್ರನ್ನ ನೀವು ಇಷ್ಟಪಟ್ಟು ಮದುವೆ ಆಗಿದ್ದ? ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಇದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ. ನೀವು ಮದುವೆ ಆಗಿದ್ದ ಹುಡುಗಿನ ನೀವು ಇಷ್ಟಪಟ್ಟು ಮದುವೆ ಆಗಿದ್ದ ಅಥವಾ ಮನೆಯವ್ರು ಬಲವಂತಕ್ಕೆ ಒಪ್ಕೊಂಡಿದ್ದ?